Namaste everyone, I am Kokila, Department of Kannada of Sri Gurukul Group of Institution, ತುಮಕೂರು. ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ನೀಡು. ಈ ಮಾತನ್ನ ನೀವೆಲ್ಲರೂ ಕೇಳ್ತೀರ, ಹೌದಲ್ಲ? ಯಾಕೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ? ಕಾಯಿ ಹಣ್ಣಾಗುವಂತ ಸಮಯ ಅಂದ್ರೆ ಈಗ ಆಲ್ರೆಡಿ ಪರೀಕ್ಷೆಗೆ ನೀವು ಸತತವಾಗಿ ಅಭ್ಯಾಸವನ್ನ ಮಾಡಿದ್ದೀರಾ. ಆ ಪರೀಕ್ಷೆ ತುಂಬಾನೇ ನಿಯರ್. ಹಾಗಾದ್ರೆ ನೀವು ಯಾವ ರೀತಿ ಓದಬೇಕು ಗೊತ್ತಾ? ಮೊದಲನೇದಾಗಿ ಸ್ವಚ್ಛವಾಗಿರ್ತಕ್ಕಂಥ ಸ್ಥಳವನ್ನ ನಿಗದಿಪಡಿಸಿಕೊಳ್ಳಿ. ಆ ಸ್ಥಳದಲ್ಲಿಯೇ ಕುಳಿತು ನೀವು ಪ್ರತಿದಿನ ಅಭ್ಯಾಸವನ್ನ ಮಾಡಬೇಕು. ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್, ಸದೃಢ ದೇಹ ಸದೃಢ ಮನಸ್ಸು. ಮನಸ್ಸನ್ನ ಸದೃಢವಾಗಿಡಲು ಒಂದು ಈಸಿ ಆಗಿರ್ತಕ್ಕಂಥ ಟಿಪ್ಸ್ ಅನ್ನ ನಿಮ್ಗೆ ಹೇಳ್ತೀನಿ. ಪೂರಕ, ಕುಂಭಕ, ರೇಚಕ ಅಂತ. ಯೋಗಾಭ್ಯಾಸ ಮಾಡುವವರಿಗೆ ಈ ಪದಗಳ ಪರಿಚಯ ಇರುತ್ತೆ. ಪೂರಕ ಅಂದ್ರೆ ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಳೋದು. ಕುಂಭಕ ಉಸಿರನ್ನ ತಡೆ ಹಿಡುವಂಥದ್ದು. ರೇಚಕ ತೆಗೆದುಕೊಂಡಂತಹ ಉಸಿರನ್ನ ಬಿಡುವಂಥದ್ದು. ಈ ಕ್ರಿಯೆಯನ್ನ ಪ್ರತಿದಿನ 5 ನಿಮಿಷಗಳ ಕಾಲ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದರಿಂದ ನಮಗೆ ಏಕಾಗ್ರತೆನ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ಎಕ್ಸಾಮ್ ಹತ್ರ ಬಂದಂಗೆ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಓಕೆ, ಈ ಒತ್ತಡ, ಭಯ, ಆತಂಕವನ್ನ ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಹಾಗಾಗಿ ಆರೋಗ್ಯವನ್ನ ಸುರಕ್ಷಿತವಾಗಿ ಕಾಪಾಡ್ಕೊಳ್ಳಿ. ಹೊರಗಿನ ತಿಂಡಿಗಳನ್ನ ತಿನ್ಬೇಡಿ. ಇನ್ನ ಎಕ್ಸಾಮ್ ತುಂಬಾ ಸನಿಹ ಇರುವ ಕಾರಣ ಯಾವ ರೀತಿ ಓದ್ಬೇಕಂದ್ರೆ ಸ್ಮಾರ್ಟ್ ಆಗಿ ಓದ್ಬೇಕಾಗುತ್ತೆ. ಸ್ಮಾರ್ಟ್ ಅಂದ್ರೆ ಹೇಗೆ? ಈಗ ಆಲ್ರೆಡಿ ರಾಜ್ಯ ಮಟ್ಟದಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗಿದೆ. ಹಾಗೆ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳು ಕೂಡ ಕಂಪ್ಲೀಟ್ ಆಗಿದೆ. ಅದರ ಜೊತೆ ನೀಲಿ ನಕಾಶೆ ಬ್ಲೂ ಪ್ರಿಂಟ್ ಕೂಡ ಕೊಡಲಾಗಿದೆ ಅಂತಕ್ಕಂಥದ್ದು. ಇದರ ಆಧಾರದ ಮೇಲೆ ನಾವು ಅಭ್ಯಾಸವನ್ನ ಮಾಡ್ತಾ ಹೋದ್ರೆ ಹೆಚ್ಚು ಅಂಕಗಳನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ. 1 ಅವರ್ ಟೈಮ್ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಲೆಸನ್ ಅಥವಾ ಒಂದು ಪೋಯಮ್ ಅಥವಾ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು 1 ಅವರ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದಾಗ ನಿಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಮತ್ತಷ್ಟು ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದ್ರ ಜೊತೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಕನ್ನಡದಲ್ಲಿ ನಿಮಗೆ ಬರೆಯೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಹಾಗಾಗಿ ಪ್ರತಿದಿನ ಪ್ರಬಂಧ ಅಥವಾ 4 ಮಾರ್ಕ್ಸ್ ಕ್ವಶನ್ಸ್ನ ಡೈಲಿ 5 ಮಿನಿಟ್ಸ್ ಟೈಮರ್ ಇಟ್ಕೊಂಡು ಬರಿತಾ ಹೋಗಿ. ಇದರಿಂದ ನಿಮ್ಮ ರೈಟಿಂಗ್ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಗದ್ಯ ಮತ್ತು ಪದ್ಯಗಳನ್ನ ಕಥೆಯ ರೂಪದಲ್ಲಿ ನೆನಪಿಟ್ಕೊಳ್ಳಿ. ಇದರಿಂದ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಪದ್ಯದಿಂದ 2 ಪ್ಯಾರಾಗಳನ್ನ ಕೇಳುವುದರಿಂದ ಒಂದು ಪದ್ಯವನ್ನ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ದುಂಡಾಗಿ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವಾಯ್ಡ್ ಮಾಡೋದಕ್ಕೆ ಪದಗಳನ್ನ ಉಚ್ಚಾರಣೆ ಮಾಡ್ತಾ ಬರಿತಾ ಹೋಗಿ. ಆಗ ಆಟೋಮೆಟಿಕಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗುತ್ತೆ. ಇದರ ಜೊತೆಗೆ ರಿವೈಸ್ ಮತ್ತೆ ರೀಕಾಲ್ ತುಂಬಾ ಇಂಪಾರ್ಟೆಂಟ್. ನೀವು ಓದಿರ್ತಕ್ಕಂಥ ವಿಷಯವನ್ನ ಆ ದಿನನೇ ರೀಕಾಲ್ ಮಾಡ್ತಾ ಹೋಗ್ಬೇಕು. ಈ ರೀಕಾಲ್ ಮಾಡೋದ್ರಿಂದ ನೀವು ಲಾಂಗ್ ಟೈಮ್ ಮೆಮೊರಿಯಲ್ಲಿ ವಿಷಯವನ್ನ ಸಂಗ್ರಹಿಸಿಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಓದುವಂತ ಸಂದರ್ಭದಲ್ಲಿ ಬೇಜಾರಾಗುತ್ತೆ. ಓಕೆ, ಆಗ ಏನ್ ಮಾಡ್ಬೇಕಂದ್ರೆ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿ ಓದ್ಬೇಕು. ಕನ್ನಡ ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಬರವಣಿಗೆ ತುಂಬಾ ದುಂಡಾಗಿರ್ಬೇಕಾಗುತ್ತೆ. ಹಾಗೆ ನೀವು ಬರೀತಕ್ಕಂಥ ಉತ್ತರಗಳಲ್ಲಿ ಮೇನ್ ಕೀವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಬೇಕು. ನಂತರ ಒಂದು ಆನ್ಸರ್ ಆದಮೇಲೆ ನೀವು ಲೈನ್ ಬಿಟ್ಟು ಲೈನನ್ನು ಹಾಕ್ತಾ ಹೋಗ್ಬೇಕು. ಹಾಗೆ 4 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಒಂದೊಂದು ಪೇಜಲ್ಲಿ ನೀವು 4 ಅಂಕದ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಒಂದೊಂದು ಪೇಜಲ್ಲಿ ಒಂದೊಂದು. ಅಲ್ಲಿ ಕೂಡ ಬರ್ತಕ್ಕಂಥ ಮೈನ್ ವರ್ಡ್ಸ್ ಮತ್ತು ಕೀ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡ್ತಾ ಹೋಗಬೇಕು. ಲೆಟರ್ ರೈಟಿಂಗ್ಗೆ ಬಂದಾಗ ಒಂದು ಪೇಜಲ್ಲಿ ಬಾಕ್ಸ್ ಹಾಕ್ಕೊಂಡು ಲೆಟರ್ ರೈಟಿಂಗನ್ನು ನೀಟಾಗಿ ತಪ್ಪಿಲ್ಲದಂತೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹಾಗೆ ಸಂದರ್ಭಗಳನ್ನು ಒಂದೊಂದು ಪೇಜಲ್ಲಿ ಒಂದೊಂದನ್ನು ನೀವು ಬರಿತಾ ಹೋಗಬೇಕು. ನಂತರ ಪ್ರಬಂಧದಲ್ಲಿ ನೀವು 3 ಹಂತಗಳನ್ನು ಅಳವಡಿಕೆ ಮಾಡಿಕೊಂಡು ಪ್ರಬಂಧವನ್ನು ಬರಿಬೇಕಾಗುತ್ತೆ. ಓಕೆ, ಈ ಪ್ರಬಂಧವನ್ನು ಬರಿಬೇಕಾದ್ರೆ ನೀವು ಮಹನೀಯರು ಹೇಳಿರ್ತಕ್ಕಂಥ ಸೂಕ್ತಿಗಳಿರ್ಬೋದು, ಹೇಳಿಕೆಗಳಿರ್ಬೋದು, ಹಾಗೆ ಗಾದೆ ಮಾತುಗಳನ್ನು ಈ ಪ್ರಬಂಧ ಬರವಣಿಗೆಯಲ್ಲಿ ಅಳವಡಿಸ್ಕೊಂಡಾಗ ಪ್ರಬಂಧ ತುಂಬ ಸುಂದರವಾಗಿ ಮೂಡಿ ಬರೋದಕ್ಕೆ ಸಾಧ್ಯ. ಈ ರೀತಿ ನೀವು ಪೇಪರ್ ಪ್ರೆಸೆಂಟೇಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಗ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ. ನಾನೀಗ ಹೇಳ್ತಾ ಬಂದೆ ಎಲ್ಲ ಅಂಶಗಳನ್ನು ನಿಮ್ಮ ರೀಡಿಂಗ್ನಲ್ಲಿ ಅಳವಡಿಸ್ಕೊಂಡಾಗ
ನಿಮ್ಮ ರೀಡಿಂಗ್ ಸ್ಕಿಲ್ ಮತ್ತು ರೈಟಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ನಮಸ್ತೆ.